ಯಡಿಯೂರಪ್ಪಗೆ ಬಿಜೆಪಿಯ 24 ನಾಯಕರ ಪತ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಕ್ಷಕ್ಕೆ ಆಗ್ತಾ ಇರುವ ಡ್ಯಾಮೇಜ್ ಕಂಟ್ರೋಲ್ಗೆ ನಿರ್ಧಾರ ಮಾಡಲಾಗಿದೆ. ಪತ್ರ ಬರೆದವರ ಜೊತೆಗೆ ಮಾತುಕತೆಗೆ ಬಿಎಸ್ವೈ ಮುಂದಾಗಿದ್ದಾರೆ. ಜನವರಿ 19ರಂದು ಮುಖಾಮುಖಿ ಭೇಟಿಗೆ ನಿರ್ಧರಿಸಿರುವ ಯಡಿಯೂರಪ್ಪ ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿನ ಪಕ್ಷದ ಕಚೇರಿಯಲ್ಲಿ ಮಧ್ಯಾಹ್ನ 3:30ಕ್ಕೆ ಸಭೆ ನಡೆಸಲಿದ್ದಾರೆ. ಈ ವೇಳೆ ಪತ್ರದಲ್ಲಿ ಉಲ್ಲೇಖಿತ ಅಂಶಗಳ ಬಗ್ಗೆ ಪತ್ರ ಬರೆದ ನಾಯಕರ ಜೊತೆಗೆ ಬಿಎಸ್ವೈ ಸಮಾಲೋಚನೆ ನಡೆಸಲಿದ್ದಾರೆ. ಯಡಿಯೂರಪ್ಪಗೆ ಬಿಜೆಪಿಯ 24 ನಾಯಕರು ಪತ್ರವನ್ನ ಬರೆದಿದ್ರು. ಯಡಿಯೂರಪ್ಪರ ಏಕಪಕ್ಷೀಯ ಧೋರಣೆಯ ಬಗೆಗೆ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಅಷ್ಟು ಮಾತ್ರವಲ್ಲ, ಇದಕ್ಕೆ ಸಂಬಂಧಪಟ್ಟಂತೆ ಮಾತುಕತೆಗೆ ಕೂಡ ನಾವು ಸಿದ್ಧರಿದ್ದೀವಿ ಅನ್ನುವಂತಹ ಅಂಶವನ್ನು ಕೂಡ ಮೆನ್ಷನ್ ಮಾಡಿದ್ರು. ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಕ್ಷಕ್ಕೆ ಆಗ್ತಾ ಇರುವಂತಹ ಡ್ಯಾಮೇಜ್ ಕಂಟ್ರೋಲ್ಗೆ ಈಗ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ಪತ್ರ ಬರೆದವರ ಜೊತೆಗೆ ಮಾತುಕತೆಗೆ ಬಿಎಸ್ವೈ ಮುಂದಾಗಿದ್ದಾರೆ. ಈ ಮೂಲಕ ಅವರ ಜೊತೆಗೆ ಮಾತುಕತೆಗೆ ಬಿಎಸ್ವೈ ಅವಕಾಶವನ್ನ ಕೊಟ್ಟಿದ್ದಾರೆ. ಪತ್ರ ಬರೆದ ನಾಯಕರ ಜೊತೆಗೆ ಸಮಾಲೋಚನೆಗೆ ಬಿಎಸ್ವೈ ನಿರ್ಧಾರವನ್ನ ಕೈಗೊಂಡಿದ್ದು ಜನವರಿ 19ರಂದು ದಿನಾಂಕ ಕೂಡ ನಿಗದಿ ಮಾಡಲಾಗಿದೆ. ಜನವರಿ 19ರಂದು ಮುಖಾಮುಖಿ ಭೇಟಿಗೆ ಯಡಿಯೂರಪ್ಪ ನಿರ್ಧರಿಸಿದ್ದಾರೆ. ಬೆಂಗಳೂರಿನ ಮಲ್ಲೇಶ್ವರಂನ ಪಕ್ಷದ ಕಚೇರಿಯಲ್ಲಿ ಮಧ್ಯಾಹ್ನ 3:30ಕ್ಕೆ ಜನವರಿ 19ರಂದು ಈ ಸಂಬಂಧ ಸಭೆ ನಡೆಸಲಿದ್ದಾರೆ. ಈ ವೇಳೆ ಪತ್ರದಲ್ಲಿ ಉಲ್ಲೇಖಿತ ಅಂಶಗಳ ಬಗ್ಗೆ ಪತ್ರ ಬರೆದ ನಾಯಕರ ಜೊತೆಗೆ ಬಿಎಸ್ವೈ ಸಮಾಲೋಚನೆ ನಡೆಸಲಿದ್ದಾರೆ. ಪಕ್ಷಕ್ಕೆ ಆಗ್ತಾ ಇರುವಂತಹ ಡ್ಯಾಮೇಜ್ ಕಂಟ್ರೋಲ್ಗೆ, ಯಾಕಂದ್ರೆ ಈಗಾಗಲೇ ಬಿಜೆಪಿಯ ನಾಯಕತ್ವದ ವಿರುದ್ಧ ಅಂದ್ರೆ ಭಾವಿ ಮುಖ್ಯಮಂತ್ರಿ, ಫ್ಯೂಚರ್ ಮುಖ್ಯಮಂತ್ರಿ ಅಂತೇನು ಬಿಜೆಪಿಯಿಂದ ಬಿಂಬಿಸಲಾಗ್ತಾ ಇದೆ ಬಿಎಸ್ವೈ ಅವರನ್ನ. ಆದ್ರೆ ಅವರ ಏಕಪಕ್ಷೀಯ ನಡೆಗೆ ಜೊತೆಗೆ ಕೆಲವೊಂದು ನಿರ್ಧಾರಗಳನ್ನ ಅವರು ಅವರ ಇಚ್ಛೆಗೆ ಅನುಸಾರವಾಗಿ ತಗೊಳ್ತಾ ಇರುವಂತಹ ಕಾರಣಕ್ಕೆ, ಹಾಗೆ ಕೆಲವೊಂದು ನೇಮಕಾತಿಗಳನ್ನ ಅವರ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಬೆಂಬಲಿಗರಿಗೆ ಕೊಡ್ತಾ ಇರುವಂತಹ ವಿಚಾರಕ್ಕೆ ಬಿಜೆಪಿಯ ಹಲವು ನಾಯಕರು ಅಸಮಾಧಾನಗೊಂಡು ಪತ್ರವನ್ನ ಬರೆದಿದ್ರು. ಈಗ ಇದನ್ನ ಸರಿ ಮಾಡೋದಕ್ಕೆ ಬಿಎಸ್ವೈ ಮುಂದಾಗ್ತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಆನಂದ್ ವೈದ್ಯನಮನಿ ಈಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಆನಂದ್, ಈಗ ಯಡಿಯೂರಪ್ಪ ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾಗಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ತಡವಾಗಿ ಆದ್ರೂ ಕೂಡ ಅವರು ಎಚ್ಚೆತ್ತುಕೊಂಡಿರೋ ರೀತಿ ಕಂಡು ಬರ್ತಾ ಇದೆ. ಯಾವ ರೀತಿ ಇದು ಫಲಪ್ರದ ಆಗಬಹುದು ಬಿಜೆಪಿಗೆ ಅಂತ ಅನ್ಸುತ್ತೆ? ಸುಕನ್ಯಾ, ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಯಡಿಯೂರಪ್ಪ ಅವರ ಕಾರ್ಯವೈಖರಿ ವಿರುದ್ಧ ಅಸಮಾಧಾನಗೊಂಡಿರ್ತಕ್ಕಂಥ ಸುಮಾರು 24 ಜನ ಬಿಜೆಪಿ ನಾಯಕರುಗಳು 12ರಂದು ಪತ್ರವನ್ನು ಕೂಡ ಬರೆದಿದ್ರು. 12ರಂದು ಬಿಜೆಪಿ ರಾಜ್ಯಾಧ್ಯಕ್ಷರಿಗೆ ಕೊಟ್ಟಂತ ಪತ್ರದಲ್ಲಿ ಬಹಳ ಪ್ರಮುಖವಾಗಿ ಪದಾಧಿಕಾರಿ ನೇಮಕದಲ್ಲಾಗಿರ್ತಕ್ಕಂಥ ವ್ಯತ್ಯಾಸಗಳ ಬಗ್ಗೆ, ಈಶ್ವರಪ್ಪ ಅವರನ್ನು ಅಗೌರವ ನಡೆಸಿಕೊಳ್ತಿರುವ ವಿಚಾರದ ಬಗ್ಗೆ ಮತ್ತು ಪಕ್ಷದಲ್ಲಿ ಇತ್ತೀಚೆಗೆ ಆಗಿರ್ತಕ್ಕಂಥ ಒಟ್ಟಾರೆ ವಿದ್ಯಮಾನಗಳು ಮತ್ತು ಜಿಲ್ಲೆಗಳಲ್ಲಿ ಆಗ್ತಾ ಇರತಕ್ಕಂಥ ಬೆಳವಣಿಗೆ, ಈ ಎಲ್ಲ ವಿಚಾರಗಳ ಬಗ್ಗೆ ಕೂಡ ಚರ್ಚೆ ಮಾಡಲಿಕ್ಕೆ ಅವಕಾಶ ಕೊಡುವಂತೆ ಒತ್ತಾಯವನ್ನು ಕೂಡ ಮಾಡಿದ್ರು. ಹಾಗಾಗಿ ಆರಂಭದಲ್ಲಿ ಈ ಪತ್ರ ನಮಗೆ ಬಂದು ಸೇರಿಲ್ಲ ಅಂತ ಹೇಳಿ ಶಿವಮೊಗ್ಗದಲ್ಲಿ ಪ್ರತಿಕ್ರಿಯೆ ಕೊಟ್ಟಂತ ಯಡಿಯೂರಪ್ಪನವರು ಕೂಡ ಹೇಳಿದ್ರು. ಬಿಜೆಪಿಯ ಬೇರೆ ಬೇರೆ ಪದಾಧಿಕಾರಿ, ಅರವಿಂದ್ ಲಿಂಬಾವಳಿ ಸೇರಿದಾಗೆ ಬೇರೆ ಬೇರೆ ಪದಾಧಿಕಾರಿಗಳು ಕೂಡ ಯಾವುದೇ ಕಾರಣಕ್ಕೂ ಪತ್ರ ಪಕ್ಷದ ಕಚೇರಿಗೆ ಬಂದು ಸೇರಿಲ್ಲ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ರು. ಆದರೆ ಈಗ ಯಡಿಯೂರಪ್ಪನವರು ಪಕ್ಷಕ್ಕೆ ಆಗ್ತಾ ಇರತಕ್ಕಂಥ ಡ್ಯಾಮೇಜ್ ಅನ್ನು ಕಂಟ್ರೋಲ್ ಮಾಡುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನಮ್ಮ ಪತ್ರ ಬರೆದಿರ್ತಕ್ಕಂಥ 24 ಜನ ನಾಯಕರ ಜೊತೆ ಮುಕ್ತವಾಗಿ ಚರ್ಚೆ ಮಾಡಲಿಕ್ಕೆ ಯಡಿಯೂರಪ್ಪನವರು ನಿರ್ಧಾರ ಮಾಡಿದ್ರು. ಹಾಗಾಗಿ 19ರಂದು ಜನವರಿ 19 ಮಧ್ಯಾಹ್ನ 3:30ಕ್ಕೆ ಮಲ್ಲೇಶ್ವರದಲ್ಲಿ ಇರತಕ್ಕಂಥ ಬಿಜೆಪಿ ಕಚೇರಿಯಲ್ಲಿ ಎಲ್ಲ ಅತೃಪ್ತ ನಾಯಕರೇನಿದ್ದಾರೆ, ಏನು ಅಸಮಾಧಾನ ವ್ಯಕ್ತಪಡಿಸಿ ಪತ್ರ ಬರೆದಿರ್ತಕ್ಕಂಥ ನಾಯಕರ ಜೊತೆ ಮುಕ್ತವಾಗಿ ಚರ್ಚೆ ಮಾಡಲಿಕ್ಕೆ ತೀರ್ಮಾನ ಮಾಡಿದರೆ, ಹಾಗಾಗಿ ಈ ಸಭೆಯ ಮೂಲಕ ಮುಖಾಮುಖಿ ಭೇಟಿ ಮಾಡೋದ್ರ ಮೂಲಕ ಅವರ ಅಭಿಪ್ರಾಯಗಳು ಮತ್ತು ಪತ್ರದಲ್ಲಿ ಏನು 12ನೇ ತಾರೀಕು ಬರೆದಿರ್ತಕ್ಕಂಥ ಪತ್ರದಲ್ಲಿ ಪ್ರಸ್ತಾಪ ಆಗಿರ್ತಕ್ಕಂಥ ವಿಚಾರಗಳ ಬಗ್ಗೆ ಮುಕ್ತವಾಗಿ ಚರ್ಚೆ ಮಾಡಿ ಯಡಿಯೂರಪ್ಪ ಮುಂದಾಗಿದ್ದಾರೆ. ಆ ಚರ್ಚೆಯ ಸಂದರ್ಭದಲ್ಲಿ ಏನು ಅಭಿಪ್ರಾಯಗಳು ವ್ಯಕ್ತವಾಗುತ್ತೋ ಅದರ ಮೇಲೆ ಸೂಕ್ತವಾದ ನಿರ್ಧಾರ ತೆಗೆದುಕೊಳ್ತೀನಿ ಅಂತಕ್ಕಂಥ ಸಂದೇಶವನ್ನು ಕೂಡ ಈಗಾಗಲೇ ಪತ್ರ ಬರೆದಿರ್ತಕ್ಕಂಥ ನಾಯಕರಿಗೆ ಕೊಡಲಾಗಿದೆ. ಹಾಗಾಗಿ 19ರಂದು 3:30ಕ್ಕೆ ನಡೆಯುವಂಥ ಸಭೆಗೆ ಭಾಗವಹಿಸುವಂತೆ ಏನು 24 ಜನ ಏನು ಬಿಜೆಪಿ ನಾಯಕರು ಪತ್ರ ಬರೆದ್ರು ಆ ಎಲ್ಲ ನಾಯಕರಿಗೆ ಬರಲಿಕ್ಕೆ ಸೂಚನೆ ಕೂಡ ಕೊಡಲಾಗಿದೆ. ಇದ್ರ ಜೊತೆಗೆ 17ರಂದು ಅಂದ್ರೆ ಮಂಗಳವಾರ ದಿನ ಜನವರಿ 17ರಂದು RSS ನಾಯಕರು ಕೂಡ ಈಗ ಪಕ್ಷದಲ್ಲಿ ಉಂಟಾಗಿರ್ತಕ್ಕಂಥ ಗೊಂದಲಗಳಿಗೆ ಪರಿಹಾರ ಹುಡುಕುವಂತ ಪ್ರಯತ್ನದ ಭಾಗವಾಗಿ ಈಶ್ವರಪ್ಪ ಮತ್ತು ಯಡಿಯೂರಪ್ಪ ಅವರನ್ನು ಕೂಡ ಸಭೆಗೆ ಆಹ್ವಾನ ಮಾಡಿದ್ದಾರೆ. ಸಮನ್ವಯ ಬೈಠಕ್ನ ಸಂದರ್ಭದಲ್ಲಿ ಹಾಜರಾಗ್ತಕ್ಕಂಥ ನಾಯಕರ ಸಮ್ಮುಖದಲ್ಲಿ ಮತ್ತು RSS ಮುಖಂಡರುಗಳು ಈಶ್ವರಪ್ಪ ಮತ್ತು ಯಡಿಯೂರಪ್ಪ ಅವರನ್ನು ಕರೆದು ಮಾತಾಡುವ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಆ ಸಭೆಯ ಬಳಿಕ 19ರಂದು ಏನು ಅತೃಪ್ತ ನಾಯಕರು 24 ದಿನ ಪತ್ರ ಬರೆದಿರ್ತಕ್ಕಂಥ ನಾಯಕರ ಜೊತೆ ಮುಕ್ತವಾಗಿ ಚರ್ಚೆ ಮಾಡೋದ್ರ ಮೂಲಕ ಪಕ್ಷದಲ್ಲಿ ಉಂಟಾಗಿರ್ತಕ್ಕಂಥ ಅಸಮಾಧಾನ ಮತ್ತು ಅವರು ಎತ್ತಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರ ಹುಡುಕುವಂತ ಹಿನ್ನೆಲೆಯಲ್ಲಿ ಈ ಸಭೆ ಆಯೋಜನೆಗೊಂಡಿರತಕ್ಕಂಥದ್ದು. ಈ ಸಭೆಯ ಬಳಿಕ 21 ಮತ್ತು 22ರಂದು ಕಲಬುರಗಿಯಲ್ಲಿ ನಡೀತಕ್ಕಂಥ ಬಿಜೆಪಿ ರಾಜ್ಯ ಕಾರ್ಯಕಾರಿಣಿ ಸಭೆಯಲ್ಲೂ ಕೂಡ ಈ ಎಲ್ಲ ವಿಚಾರಕ್ಕೆ ಚರ್ಚೆ ಮಾಡಿ ಸಂಘಟನಾತ್ಮಕವಾಗಿ ಯಾವ್ಯಾವ ತೀರ್ಮಾನಗಳು ತೆಗೆದುಕೊಳ್ಳಬೇಕಾಗುತ್ತೋ ಆ ಬಗ್ಗೆ ಸೂಕ್ತವಾದ ನಿರ್ಧಾರ ತೆಗೆದುಕೊಳ್ಳೋದ್ರ ಬಗ್ಗೆ 21 ಮತ್ತು 22ರಂದು ಕಲಬುರಗಿಯಲ್ಲಿ ನಡೀತಕ್ಕಂಥ ಕಾರ್ಯಕಾರಿಣಿ ಕೂಡ ಚರ್ಚೆ ಆಗುತ್ತೆ. ಒಟ್ಟಿನಲ್ಲಿ ಆರಂಭದಲ್ಲಿ ಯಾವುದೇ ಪತ್ರ ಬಂದಿಲ್ಲ ಅಂತ ಹೇಳಿ ಹೇಳಿಕೆ ನೀಡ್ತಾ ಇರತಕ್ಕಂಥ ಬಿಜೆಪಿ ನಾಯಕರು ಕೊನೆಗೂ ಕೂಡ ಪಕ್ಷಕ್ಕೆ ಆಗ್ತಾ ಇರತಕ್ಕಂಥ ಡ್ಯಾಮೇಜ್ ಅನ್ನು ಕಂಟ್ರೋಲ್ ಮಾಡ್ಕೊಳ್ಳೋ
ಮಾಡಿಕೊಳ್ಳುವಂತ ಹಿನ್ನೆಲೆಯಲ್ಲಿ ಯಡಿಯೂರಪ್ಪ ಅವರ ನಾಯಕತ್ವದಲ್ಲಿ ಎಲ್ಲರ ಅಭಿಪ್ರಾಯಗಳನ್ನು ಕ್ರೋಢೀಕರಿಸತಕ್ಕಂಥ ಅವರ ಅಭಿಪ್ರಾಯಗಳನ್ನು ಆಲಿಸತಕ್ಕಂಥ ಹಿನ್ನೆಲೆಯಲ್ಲಿ 19ರಂದು 3:30ಕ್ಕೆ ಸಭೆಯನ್ನು ಕರೆದರೆ ಸಭೆಯ ಒಂದು ಸ್ಪಷ್ಟವಾಗಿರತಕ್ಕ ಚಿತ್ರಣಗಳು ಹೊರಬೀಳುವ ಸಾಧ್ಯತೆಗಳು ಹೆಚ್ಚಾಗಿದೆ. ಸುಕನ್ಯಾ, ಧನ್ಯವಾದ ಆನಂದ್ ಪೈತ್.